This video sponsored by Edicost. The struggle to find courses that truly speak your language, it's finally over. Welcome to EduQuest, where learning is made just for you. At EduQuest, we bring you a wide range of online courses, from career building programs to skill boosting masterclasses, all in your regional language. Because we believe language should never be a barrier to success. Our courses are tailor made after understanding what today's learners really need. So why wait? Start learning the smarter, simpler way only with EduQuest. Visit eduquest.courses and explore your next course today. And hey, don't miss out on our exciting offers and promotions. ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಭಾರತದ ಸಾರ್ವಜನಿಕ ವಲಯದ ಉದ್ಯಮವಾಗಿದ್ದು 1934ರ ಭಾರತೀಯ ರಿಸರ್ವ್ ಬ್ಯಾಂಕ್ ಕಾಯ್ದೆ ಮತ್ತು 1949ರ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುತ್ತದೆ. ಇದನ್ನು 19 ಮೇ 1894ರಂದು ಭಾರತೀಯ ಕಂಪನಿ ಕಾಯ್ದೆಯಡಿಯಲ್ಲಿ ನೋಂದಾಯಿಸಲಾಯಿತು. ಸ್ವತಂತ್ರ ಪೂರ್ವ ಭಾರತದಲ್ಲಿ ಇಂದಿನ ಪಾಕಿಸ್ತಾನ ಅನಾರ್ಕಲಿ ಬಜಾರ್ನಲ್ಲಿ ತನ್ನ ಕಚೇರಿಯನ್ನು ಹೊಂದಿತ್ತು. ದೇಶದ ಆರ್ಥಿಕ ಹಿತಾಸಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುವ ನಿಜವಾದ ರಾಷ್ಟ್ರೀಯ ಬ್ಯಾಂಕ್ ಅನ್ನು ರಚಿಸುವ ಸಾಮಾನ್ಯ ಉದ್ದೇಶದಿಂದ ವಿಭಿನ್ನ ನಂಬಿಕೆಗಳನ್ನು ಮತ್ತು ವಿಭಿನ್ನ ಹಿನ್ನೆಲೆಗಳನ್ನು ಹೊಂದಿರುವ ಭಾರತದ ವಿವಿಧ ಭಾಗಗಳಿಂದ ಸ್ಥಾಪಕ ಮಂಡಳಿಯನ್ನು ರಚಿಸಲಾಯಿತು. ಪಿಎನ್ಬಿಯ ಸ್ಥಾಪಕರಲ್ಲಿ ಸ್ವದೇಶಿ ಚಳುವಳಿಯ ಹಲವಾರು ನಾಯಕರಾದ ದಯಾಲ್ ಸಿಂಗ್ ಮಜಿತಿಯಾ ಮತ್ತು ಲಾಲಾ ಹರ್ಕಿಶನ್ ಲಾಲ್, ಲಾಲಾ ಲಾಲ್ಚಂದ್ ಕಾಳಿ ಪ್ರಸನ್ನ ರಾಯ್, ಇ.ಸಿ. ಜಿಸ್ಸಾವಾಲಾ, ಪ್ರಭು ದಯಾಲ್, ಬಕ್ಷಿ ಜೈಶಿ ರಾಮ್ ಮತ್ತು ಲಾಲಾ ದೋಲಂದಾಸ್ ಸೇರಿದ್ದಾರೆ. ಲಾಲಾ ಲಜಪತ್ ರಾಯ್ ಬ್ಯಾಂಕಿನ ಆರಂಭಿಕ ವರ್ಷಗಳಲ್ಲಿ ಅದರ ನಿರ್ವಹಣೆಯೊಂದಿಗೆ ಸಕ್ರಿಯವಾಗಿ ಸಂಬಂಧ ಹೊಂದಿದ್ದರು. ಮಂಡಳಿಯು ಮೊದಲು 1894ರ ಮೇ 23ರಂದು ಸಭೆ ಸೇರಿತು. ಬ್ಯಾಂಕ್ 1895ರ ಏಪ್ರಿಲ್ 12ರಂದು ಲಾಹೋರ್ನಲ್ಲಿ ವ್ಯವಹಾರಕ್ಕಾಗಿ ಪ್ರಾರಂಭವಾಯಿತು. 1881ರಲ್ಲಿ ಸ್ಥಾಪನೆಯಾದ ಹಿಂದಿನ ಔದ್ ವಾಣಿಜ್ಯ ಬ್ಯಾಂಕ್ 1958ರಲ್ಲಿ ವಿಫಲವಾದ ಕಾರಣ ಪಿಎನ್ಬಿ ಇಂದಿಗೂ ಉಳಿದುಕೊಂಡಿರುವ ಭಾರತೀಯ ಬಂಡವಾಳದೊಂದಿಗೆ ಮಾತ್ರ ಪ್ರಾರಂಭವಾದ ಮೊದಲ ಭಾರತೀಯ ಬ್ಯಾಂಕ್ ಆಗಿದೆ. ಮಹಾತ್ಮ ಗಾಂಧಿ, ಜವಾಹರಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಇಂದಿರಾ ಗಾಂಧಿ ಮತ್ತು ಜಲಿಯನ್ವಾಲಾ ಬಾಗ್ ಸಮಿತಿಯು ಪಿಎನ್ಬಿ ಖಾತೆಗಳನ್ನು ಹೊಂದಿವೆ. 1900ರಲ್ಲಿ ಪಿಎನ್ಬಿ ಭಾರತದಲ್ಲಿ ಲಾಹೋರ್ನ ಹೊರಗೆ ತನ್ನ ಮೊದಲ ಶಾಖೆಯನ್ನು ಸ್ಥಾಪಿಸಿತು. ನಂತರ ಕರಾಚಿ ಮತ್ತು ಪೇಶಾವರದಲ್ಲಿ ಶಾಖೆಗಳು ಪ್ರಾರಂಭವಾದವು. ಮುಂದಿನ ಪ್ರಮುಖ ಘಟನೆ 1940ರಲ್ಲಿ ಪಿಎನ್ಬಿ ಡೆಹ್ರಾದಲ್ಲಿ ಪ್ರಧಾನ ಕಚೇರಿಯನ್ನು ಹೊಂದಿದ್ದ ಭಗವಾನ್ ಅಥವಾ ಭುಗ್ವಾನ್ ದಾಸ್ ಬ್ಯಾಂಕ್ ಅನ್ನು ವಿಲೀನಗೊಳಿಸಿದಾಗ ಸಂಭವಿಸಿತು. ಭಾರತದ ವಿಭಜನೆ ಮತ್ತು ಪಾಕಿಸ್ತಾನದ ರಚನೆಯ ಸಮಯದಲ್ಲಿ ಪಿಎನ್ಬಿ ಲಾಹೋರ್ನಲ್ಲಿ ತನ್ನ ಆವರಣವನ್ನು ಕಳೆದುಕೊಂಡಿತು, ಆದರೆ ಪಾಕಿಸ್ತಾನದಲ್ಲಿ ಕಾರ್ಯನಿರ್ವಹಿಸುವುದನ್ನು ಮುಂದುವರೆಸಿತು. ವಿಭಜನೆಯು ಪಿಎನ್ಬಿ ಪಶ್ಚಿಮ ಪಾಕಿಸ್ತಾನದಲ್ಲಿ 92 ಕಚೇರಿಗಳನ್ನು ಮುಚ್ಚಲು ಒತ್ತಾಯಿಸಿತು. ಇದು ಅದರ ಒಟ್ಟು ಶಾಖೆಗಳ 1/3 ಭಾಗ ಮತ್ತು ಒಟ್ಟು ಠೇವಣಿಗಳ 40% ಅನ್ನು ಹೊಂದಿತ್ತು. ಪಿಎನ್ಬಿ ಇನ್ನೂ ಕೆಲವು ಉಸ್ತುವಾರಿ ಶಾಖೆಗಳನ್ನು ನಿರ್ವಹಿಸುತ್ತಿತ್ತು. ಮಾರ್ಚ್ 31, 1947ರಂದು ವಿಭಜನೆಗೆ ಮುಂಚೆಯೇ ಪಿಎನ್ಬಿ ಲಾಹೋರ್ ಅನ್ನು ತೊರೆದು ತನ್ನ ನೋಂದಾಯಿತ ಕಚೇರಿಯನ್ನು ಭಾರತಕ್ಕೆ ವರ್ಗಾಯಿಸಲು ನಿರ್ಧರಿಸಿತು. ಅದು ಜೂನ್ 20, 1947ರಂದು ಲಾಹೋರ್ ಹೈಕೋರ್ಟ್ನಿಂದ ಅನುಮತಿಯನ್ನು ಪಡೆಯಿತು. ಆ ಸಮಯದಲ್ಲಿ ಅದು ನವದೆಹಲಿಯ ಸಿವಿಲ್ ಲೈನ್ಸ್ನ ಅಂಡರ್ ಹಿಲ್ ರಸ್ತೆಯಲ್ಲಿ ಹೊಸ ಪ್ರಧಾನ ಕಚೇರಿಯನ್ನು ಸ್ಥಾಪಿಸಿತು. ಲಾಲಾ ಯುಧರಾಜ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು. 1951ರಲ್ಲಿ ಪಿಎನ್ಬಿ ಭಾರತ್ ಬ್ಯಾಂಕಿನ 39 ಶಾಖೆಗಳನ್ನು ಅಸ್ತಿತ್ವ 1942 ಸ್ವಾಧೀನಪಡಿಸಿಕೊಂಡಿತು. ಭಾರತ್ ಬ್ಯಾಂಕ್ ಭಾರತ್ ನಿಧಿ ಲಿಮಿಟೆಡ್ ಆಯಿತು. 1960ರಲ್ಲಿ ಪಿಎನ್ಬಿ ಮತ್ತೆ ತನ್ನ ಪ್ರಧಾನ ಕಚೇರಿಯನ್ನು ಕಲ್ಕತ್ತಾದಿಂದ ದೆಹಲಿಗೆ ಸ್ಥಳಾಂತರಿಸಿತು. 1961ರಲ್ಲಿ ಪಿಎನ್ಬಿ ಯೂನಿವರ್ಸಲ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ವಾಧೀನಪಡಿಸಿಕೊಂಡಿತು. ಇದನ್ನು ರಾಮಕೃಷ್ಣ ಜೈನ್ 1938ರಲ್ಲಿ ಬಿಹಾರದ ದಾಮಿಯಾನಗರದಲ್ಲಿ ಸ್ಥಾಪಿಸಿದರು. ಪಿಎನ್ಬಿ ಇಂಡೋ ಕಮರ್ಷಿಯಲ್ ಬ್ಯಾಂಕ್ ಅನ್ನು ಅಸ್ತಿತ್ವ 1932ರಲ್ಲಿ ಎನ್ ಶಂಕರಲಿಂಗ ಅಯ್ಯರ್ ಸ್ಥಾಪಿಸಿದರು, ವಿಲೀನಗೊಳಿಸಿತು. 1963ರಲ್ಲಿ ಬರ್ಮಾ ಕ್ರಾಂತಿಕಾರಿ ಸರ್ಕಾರವು ರಂಗೂನ್ನಲ್ಲಿರುವ ಈಗ ಯಾಂಗೋನ್ ಪಿಎನ್ಬಿಯ ಶಾಖೆಯನ್ನು ರಾಷ್ಟ್ರೀಕರಣಗೊಳಿಸಿತು. ಇದು ಪೀಪಲ್ಸ್ ಬ್ಯಾಂಕ್ ಸಂಖ್ಯೆ 7 ಆಯಿತು. 1965ರ ಇಂಡೋ-ಪಾಕ್ ಯುದ್ಧದ ನಂತರ ಪಾಕಿಸ್ತಾನ ಸರ್ಕಾರವು ಸೆಪ್ಟೆಂಬರ್ 1965ರಲ್ಲಿ ಪಾಕಿಸ್ತಾನದಲ್ಲಿರುವ ಭಾರತೀಯ ಬ್ಯಾಂಕುಗಳ ಎಲ್ಲ ಕಚೇರಿಗಳನ್ನು ವಶಪಡಿಸಿಕೊಂಡಿತು. ಪಿಎನ್ಬಿ ಪೂರ್ವ ಪಾಕಿಸ್ತಾನದಲ್ಲಿ ಈಗ ಬಾಂಗ್ಲಾದೇಶ 1 ಅಥವಾ ಹೆಚ್ಚಿನ ಶಾಖೆಗಳನ್ನು ಹೊಂದಿತ್ತು. ಭಾರತ ಸರ್ಕಾರ ಗೋಯಿ ಜುಲೈ 19, 1969ರಂದು ಪನ್ಬಾ ಮತ್ತು ಇತರ 13 ಪ್ರಮುಖ ವಾಣಿಜ್ಯ ಬ್ಯಾಂಕುಗಳನ್ನು ರಾಷ್ಟ್ರೀಕರಣಗೊಳಿಸಿತು. 1976 ಅಥವಾ 1978ರಲ್ಲಿ ಪನ್ಬಾ ಲಂಡನ್ನಲ್ಲಿ ಒಂದು ಶಾಖೆಯನ್ನು ತೆರೆಯಿತು.
ಸುಮಾರು 10 ವರ್ಷಗಳ ನಂತರ 1986ರಲ್ಲಿ ಶಾಖೆಯು ವಂಚನೆ ಹಗರಣದಲ್ಲಿ ಸಿಲುಕಿದ ನಂತರ ಭಾರತೀಯ ರಿಸರ್ವ್ ಬ್ಯಾಂಕ್ ಫನ್ಬ ತನ್ನ ಲಂಡನ್ ಶಾಖೆಯನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ವರ್ಗಾಯಿಸುವಂತೆ ಒತ್ತಾಯಿಸಿತು. ಅದೇ ವರ್ಷ 1986ರಲ್ಲಿ ಫನ್ಬ ಹಿಂದೂಸ್ತಾನ್ ಕಮರ್ಷಿಯಲ್ ಬ್ಯಾಂಕ್ ಸ್ಥಾಪನೆ 1943 ಅನ್ನು ಸ್ವಾಧೀನಪಡಿಸಿಕೊಂಡಿತು. ಸ್ವಾಧೀನವು ಹಿಂದೂಸ್ತಾನ್ನ 142 ಶಾಖೆಗಳನ್ನು ಫನ್ಬೆಯ ಜಾಲಕ್ಕೆ ಸೇರಿಸಿತು. 1993ರಲ್ಲಿ ಫನ್ಬ ನ್ಯೂ ಬ್ಯಾಂಕ್ ಆಫ್ ಇಂಡಿಯಾವನ್ನು ಸ್ವಾಧೀನಪಡಿಸಿಕೊಂಡಿತು. ಇದನ್ನು ಗೋಯಿ 1980ರಲ್ಲಿ ರಾಷ್ಟ್ರೀಕರಣಗೊಳಿಸಿತ್ತು. 1998ರಲ್ಲಿ ಫನ್ಬ ಕಜಾಕಿಸ್ತಾನದ ಅಲ್ಮಾಟಿಯಲ್ಲಿ ಪ್ರತಿನಿಧಿ ಕಚೇರಿಯನ್ನು ಸ್ಥಾಪಿಸಿತು. 2003ರಲ್ಲಿ ಪಿಎನ್ಬಿ ಕೇರಳದ ಅತ್ಯಂತ ಹಳೆಯ ಖಾಸಗಿ ವಲಯದ ಬ್ಯಾಂಕ್ ನೆಡುಂಗಡಿ ಬ್ಯಾಂಕ್ ಅನ್ನು ಸ್ವಾಧೀನಪಡಿಸಿಕೊಂಡಿತು. ಪಿಎನ್ಬಿಯೊಂದಿಗೆ ವಿಲೀನದ ಸಮಯದಲ್ಲಿ ನೆಡುಂಗಡಿ ಬ್ಯಾಂಕಿನ ಷೇರುಗಳು ಶೂನ್ಯ ಮೌಲ್ಯವನ್ನು ಹೊಂದಿದ್ದವು. ಇದರ ಪರಿಣಾಮವಾಗಿ ಅದರ ಷೇರುದಾರರು ತಮ್ಮ ಷೇರುಗಳಿಗೆ ಯಾವುದೇ ಪಾವತಿಯನ್ನು ಪಡೆಯಲಿಲ್ಲ. ಪಿಎನ್ಬಿ ಲಂಡನ್ನಲ್ಲಿ ಪ್ರತಿನಿಧಿ ಕಚೇರಿಯನ್ನು ಸಹ ತೆರೆಯಿತು. 2004ರಲ್ಲಿ ಪಿಎನ್ಬಿ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಒಂದು ಶಾಖೆ, ಶಾಂಘೈನಲ್ಲಿ ಪ್ರತಿನಿಧಿ ಕಚೇರಿ ಮತ್ತು ದುಬೈನಲ್ಲಿ ಇನ್ನೊಂದು ಶಾಖೆಯನ್ನು ಸ್ಥಾಪಿಸಿತು. ಪಿಎನ್ಬಿ ನೇಪಾಳದಲ್ಲಿ ಎವರೆಸ್ಟ್ ಬ್ಯಾಂಕ್ನೊಂದಿಗೆ ಮೈತ್ರಿಯನ್ನು ಸ್ಥಾಪಿಸಿತು. ಇದು ವಲಸಿಗರು ಭಾರತ ಮತ್ತು ನೇಪಾಳದಲ್ಲಿರುವ ಎವರೆಸ್ಟ್ ಬ್ಯಾಂಕಿನ 12 ಶಾಖೆಗಳ ನಡುವೆ ಸುಲಭವಾಗಿ ಹಣವನ್ನು ವರ್ಗಾಯಿಸಲು ಅನುವು ಮಾಡಿಕೊಡುತ್ತದೆ. ಪ್ರಸ್ತುತ ಪಿಎನ್ಬಿ ಎವರೆಸ್ಟ್ ಬ್ಯಾಂಕಿನ 20% ಅನ್ನು ಹೊಂದಿದೆ. 2 ವರ್ಷಗಳ ನಂತರ ಪಿಎನ್ಬಿ ಯುಕೆಯಲ್ಲಿ ಪಿಎನ್ಬಿಎಲ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಇಂಟರ್ನ್ಯಾಷನಲ್ ಅನ್ನು ಸ್ಥಾಪಿಸಿತು. ಲಂಡನ್ನಲ್ಲಿ 1 ಮತ್ತು ಸೌತಾಲ್ನಲ್ಲಿ 2 ಕಚೇರಿಗಳನ್ನು ಹೊಂದಿದೆ. ಅಂದಿನಿಂದ ಇದು ಹೆಚ್ಚಿನ ಶಾಖೆಗಳನ್ನು ತೆರೆಯಿತು. ಈ ಬಾರಿ ಲೀಸೆಸ್ಟರ್, ಬರ್ಮಿಂಗ್ಹ್ಯಾಮ್, ಇಲ್ಫೋರ್ಡ್, ವೆಂಬ್ಲಿ ಮತ್ತು ವೋಲ್ವರ್ಹ್ಯಾಂಪ್ಟನ್ನಲ್ಲಿ. ಪಿಎನ್ಬಿ ಹಾಂಗ್ ಕಾಂಗ್ನಲ್ಲಿಯೂ ಒಂದು ಶಾಖೆಯನ್ನು ತೆರೆಯಿತು. ಜನವರಿ 2009ರಲ್ಲಿ ಪಿಎನ್ಬಿ ನಾರ್ವೆಯ ಒಸ್ಲೋದಲ್ಲಿ ಪ್ರತಿನಿಧಿ ಕಚೇರಿಯನ್ನು ಸ್ಥಾಪಿಸಿತು. ಪಿಎನ್ಬಿ ಇದನ್ನು ಸರಿಯಾದ ಸಮಯದಲ್ಲಿ ಶಾಖೆಯಾಗಿ ಮೇಲ್ದರ್ಜೆಗೇರಿಸಲು ಆಶಿಸಿದೆ. ಜನವರಿ 2010ರಲ್ಲಿ ಪಿಎನ್ಬಿ ಭೂತಾನ್ನಲ್ಲಿ ಅಂಗಸಂಸ್ಥೆಯನ್ನು ಸ್ಥಾಪಿಸಿತು. ಪಿಎನ್ಬಿ ಥಿಂಪು, ಫಂಡ್ಶೋಲಿಂಗ್ ಮತ್ತು ವಾಂಗ್ಡ್ಯೂನಲ್ಲಿ ಶಾಖೆಗಳನ್ನು ಹೊಂದಿರುವ ಡಕ್ ಪಿಎನ್ಬಿ ಬ್ಯಾಂಕಿನ 51% ಅನ್ನು ಹೊಂದಿದೆ. ಸ್ಥಳೀಯ ಹೂಡಿಕೆದಾರರು ಉಳಿದ ಷೇರುಗಳನ್ನು ಹೊಂದಿದ್ದಾರೆ. ನಂತರ ಮೇ 1ರಂದು ಪಿಎನ್ಬಿ ದುಬೈನ ಹಣಕಾಸು ಕೇಂದ್ರದಲ್ಲಿ ತನ್ನ ಶಾಖೆಯನ್ನು ತೆರೆಯಿತು. ಪಿಎನ್ಬಿ ಅಕ್ಟೋಬರ್ 20, 1992ರಂದು ಪಾವ್ಲೋಡರ್ನಲ್ಲಿ ಸ್ಥಾಪಿಸಲಾದ ಕಜಾಕಿಸ್ತಾನ್ ಮೂಲದ ಜೆಎಸ್ಸಿ ಡಾನಾ ಬ್ಯಾಂಕ್ನಲ್ಲಿ ಸಣ್ಣ ಅಲ್ಪಸಂಖ್ಯಾತ ಪಾಲನ್ನು ಖರೀದಿಸಿತು. ವರ್ಷದೊಳಗೆ ಪಿಎನ್ಬಿ ತನ್ನ ಮಾಲೀಕತ್ವವನ್ನು ಜೆಎಸ್ಸಿ ಎಸ್ಬಿ ಪಿಎನ್ಬಿಯಾಗಿ ಮಾರ್ಪಟ್ಟ 84%ವರೆಗೆ ಹೆಚ್ಚಿಸಿತು. ಪ್ರಸ್ತುತ ಅದರ ಪಾಲು 49%ಕ್ಕೆ ಇಳಿದಿದೆ. ಈಗ ಜೆಎಸ್ಸಿ ಟೆಂಗ್ರಿ ಬ್ಯಾಂಕ್ ಎಂದು ಕರೆಯಲ್ಪಡುವ ಕಜಾಕಿಸ್ತಾನ್ನಲ್ಲಿರುವ ಸಹವರ್ತಿ ಅಲ್ಮಾಟಿ, ನೂರ್ ಸುಲ್ತಾನ್, ಕರಗಂಡ, ಪಾವ್ಲೋಡರ್ ಮತ್ತು ಶಿಮ್ಕೆಂಟ್ನಲ್ಲಿ ಶಾಖೆಗಳನ್ನು ಹೊಂದಿದೆ. ಸೆಪ್ಟೆಂಬರ್ 2011 ಪಿಎನ್ಬಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಪ್ರತಿನಿಧಿ ಕಚೇರಿಯನ್ನು ತೆರೆಯಿತು. ಡಿಸೆಂಬರ್ 2012 ಮೆಟ್ಲೈಫ್ನ ಭಾರತೀಯ ಅಂಗಸಂಸ್ಥೆ ಮೆಟ್ಲೈಫ್ ಇಂಡಿಯಾ ಲಿಮಿಟೆಡ್ನಲ್ಲಿ 30% ಪಾಲನ್ನು ಸ್ವಾಧೀನಪಡಿಸಿಕೊಳ್ಳಲು ಪಿಎನ್ಬಿ ಯುಎಸ್ ಮೂಲದ ಜೀವ ವಿಮಾ ಕಂಪನಿ ಮೆಟ್ಲೈಫ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿತು. ಕಂಪನಿಯನ್ನು ಪಿಎನ್ಬಿ ಮೆಟ್ಲೈಫ್ ಇಂಡಿಯಾ ಲಿಮಿಟೆಡ್ ಎಂದು ಮರುನಾಮಕರಣ ಮಾಡಲಾಗುವುದು ಮತ್ತು ಪಿಎನ್ಬಿ ತನ್ನ ಶಾಖೆಗಳಲ್ಲಿ ಮೆಟ್ಲೈಫ್ನ ಉತ್ಪನ್ನಗಳನ್ನು ಮಾರಾಟ ಮಾಡುತ್ತದೆ. ಫೆಬ್ರವರಿ 2018ರಲ್ಲಿ ಪಿಎನ್ಬಿ $1.77 ಬಿಲಿಯನ್ ವರೆಗಿನ ವಂಚನೆಯ ವಹಿವಾಟುಗಳನ್ನು ಪತ್ತೆಹಚ್ಚಿದೆ ಎಂದು ಬಹಿರಂಗಪಡಿಸಿತು.